ಸೊ ನಮ್ಮದು ಲೈನಪ್ ನೋಡಿ, ಡಾಮಿನಾರು 400, KTM 390, ಪಲ್ಸರ್ 400, KTM 250 ಇಷ್ಟಿದೆ ನಮ್ದು ಇವತ್ತು ಲೈನಪ್ಪಲ್ಲಿ. ಸೊ ಆಲ್ಮೋಸ್ಟು ಚಿತ್ರದುರ್ಗ ಇನ್ನು 36 ಕಿಲೋಮೀಟ್ರು, 36-40 ಕಿಲೋಮೀಟ್ರಲ್ಲಿ ಇದ್ದೀವಿ ಇವಾಗ. ಹಲೋ. ಓಕೆ, ಇವಾಗ ಬಂದವ್ರೆ ಹುಡುಗರು. ಹಾಂ, ಎಲ್ಲಿಗೆ ಹಾಕಿದ್ಯಾ? ಗೋಕರ್ಣನಾ? ಇಲ್ಲ, ಫಸ್ಟು ಇಲ್ಲಿಂದ ಹಾಸನ್ ಹೊಡಿಯೋಣ ಫಸ್ಟು, ಆಮೇಲಿಂದ ಆ ಕಡೆಯಿಂದ ಲೊಕೇಶನ್ ಹಾಕೋಣ. ಈ ಕಡೆ ಸಕಲೇಶ್ಪುರ ಮೇಲೆ ಹೋಗ್ತಿರಿಂದ ರೋಡ್ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಡೈರೆಕ್ಟ್ ಹಾಸನ ಹೋಗ್ಬೇಕು ಅಲ್ಲ. ಇವಾಗ ನಿಮ್ದು ಫಸ್ಟ್ ಪ್ಲಾನ್ ಎಲ್ಲಿರೋದು? ಗೋಕರ್ಣ. ಒಂದು ಕೆಲಸ ಮಾಡ, ಫಸ್ಟ್ ಎಲ್ಲ ಟೋಲ್ ದಾಟೋಣ, ಆಮೇಲೆ ಅಲ್ಟಿ ಎಲ್ಲರೂ ನಿಲ್ಸ್ಕೊಂಡ್ಬಿಟ್ಟು ಆಮೇಲೆ ಲೊಕೇಶನ್ ನೋಡೋಣ. ದಾವಣಗೆರೆ ಮೇಲ ಗೋಕರ್ಣಗೆ? ಇವನ್ ಮತ್ತೆ ಯಾಣ ಹೋಗೋದು ಅಂದೆ ಫಸ್ಟು? ಇವನೇ? ಹಾಂ ಹಾಂ. ಅಂದ್ರೆ ಇನ್ನೊಂದೇನು ಗೊತ್ತಾ, ನೈಟ್ ಎಲ್ಲ ರೈಡ್ ಮಾಡಕ್ ಆಗಲ್ಲ. ಮ್ಯಾಕ್ಸಿಮಮ್ 3 ಗಂಟೆವರೆಗೂ ರೈಡ್ ಮಾಡ್ಬೋದು, ಆಮೇಲೆ ರೆಸ್ಟ್ ಮಾಡಲೇಬೇಕು. ಇಲ್ಲಾಂದ್ರೆ ಬೆಳಗ್ಗೆ ಗಾಡಿ ಓಡ್ಸೋಕ್ಕಾಗಲ್ಲ. ಅವನೇನು ಹೇಳಿಲ್ಲ, ನಾನು ಕೇಳಿದೆ, ಸುಮಾರು ಸತಿ ಕೇಳಿದೆ ಅವನಿಗೆ. ಹಾಂ 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 ಹಾಂ. ಹಾಂ ಓಕೆ. ಹಾಂ ಹಾಂ. ಇವಾಗ ಯಾವ ಕಡೆಯಿಂದ ಹೋಗೋದು? ದಾವಣಗೆರೆ ಮೇಲೆ ಹೋಗೋದಾ? ಹಾಂ. ನೋಡಿ ಯಾವ ಲೊಕೇಶನ್ ಅಂತ ಹೇಳಿ, ನಾನು ಮ್ಯಾಪ್ ಹಾಕೊಂಡ್ಬಿಡ್ತೀನಿ ಹಂಗೆ. ಯಾವುದು? ಹಾಂ, ಚಿತ್ರದುರ್ಗ ರೋಡು. ಚಿತ್ರದುರ್ಗ ಇದೆ. ಹಾಂ, ಅದೇ ಚಿತ್ರದುರ್ಗ ರೋಡ್. ಅದು ಸೂಪರ್ ಆಗಿದೆ ಅದು. ಹಾಂ ಸರಿ, ಹೊರಡ್ಬಿಡ್ರಿ ಸೀದಾ. ಬಟ್ ಇಲ್ಲಿ ಟೋಲ್ ದಾಟಿದ ಮೇಲೆ ಸ್ವಲ್ಪ ತುಮಕೂರು ದಾಟೋವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಿ, ರೋಡ್ ಸರಿ ಇಲ್ಲ. ಮ್ಯಾಪ್ ಹಾಕೊಂಡ್ಬಿಡು. ಗೋಕರ್ಣ ಅಲ್ವಾ? ಗೋಕರ್ಣ ಎಲ್ಲಿ? ಮೇನ್ ಬೀಚ್ ಅಂತ ಹಾಕಿದ್ದೀರಾ? ಎಲ್ಲ ಹಾಕಿದ್ದೀರಾ? ಎಷ್ಟು ಕಿಲೋಮೀಟರ್ ತೋರಿಸ್ತಾ ಇದೆ ನಿಮಗೆ? 466 ಕಿಲೋಮೀಟರ್ ತೋರಿಸ್ತಾ ಇದೆ ನನಗೆ. ಹಾಂ, ಚಿತ್ರದುರ್ಗ 8 ಅವರ್ ಜರ್ನಿ. ನನಗೂ ಅಷ್ಟೇ. ಹೊರಣ.
ಇವ್ರು ಹಾಕಿರೋ ರೂಟು ಗೋಕರ್ಣ ಡೈರೆಕ್ಟ್ 500 ಕಿಲೋಮೀಟ್ರ್ ಒಂದೇ ರೈಡ್ ಹೊಡಿಬೇಕು. ನೋಡೋಣ ಏನು ಕತೆ ಅಂತ ಗೊತ್ತಿಲ್ಲ. ಐನೂರು ಕಿಲೋಮೀಟ್ರ್ ಒಂದು ಸ್ಟ್ರೆಚ್ಚಲ್ಲಿ ಹೊಡಿಬೇಕು ಅಂದರೆ ಹಿಂಸೆನೆ. ನೋಡೋಣ. ರೈಡ್ ಮಾತ್ರ ಭಾರಿ ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದು ನನ್ನ ಮೊದಲನೇ ಫಸ್ಟ್ ಲಾಂಗ್ ರೈಡ್ ವಿತ್ ಕೊಲೀಗ್ಸ್ ಆ್ಯಂಡ್ ಗ್ರೂಪು. ಇದು ಹೆಂಗಿರುತ್ತೆ ಅಂತ ನಾನು ಹೇಳೋಕ್ಕೆ ಬರಲ್ಲ, ಯಾಕೆಂದರೆ ಒಂದೇ ಸ್ಟ್ರೆಚ್ಚು 450 ಕಿಲೋಮೀಟ್ರ್ ಹೊಡಿತಾ ಇರೋದು ನಾವು. ಆಲ್ಮೋಸ್ಟ್ 500 ಕಿಲೋಮೀಟ್ರ್ ಅಂತಲೇ ಅಂದ್ಕೊಳ್ಳಿ. ನೋಡೋಣ ಏನಿದೆ ಅನ್ನೋದು ರೈಡ್ ಗೊತ್ತಿಲ್ಲ. ಇವತ್ತು ನೈಟ್ ರೈಡ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆವರೆಗೂ ನಮ್ಮದು ರೈಡ್ ಆಗೇ ಆಗುತ್ತೆ. ಸೊ ಬೆಳಗ್ಗೆ ಏನಷ್ಟೇ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಮ್ಯಾಕ್ಸಿಮಮ್ಮು. ಅದಾದಮೇಲೆ ನೋಡ್ಬೇಕು ಏನು ಕತೆ ಅಂತ. ಅಲ್ಲಿಂದ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನದ ಮೇಲೆ ಅಲ್ಲೇ ಎಲ್ಲ ಸುತ್ತಾಡೋದು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾವ್ರೆ. ನೋಡುವ. ಸೊ ನಾವಿವಾಗ ತುಮಕೂರದಿಂದ ಶಿರಾದಿಂದ ಚಿತ್ರದುರ್ಗ ರೂಟು. ಸೊ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡಬೇಕು ಊರು ಯಾವ ರೀತಿ. ಇವಾಗ ಅದೇ ಪ್ಲ್ಯಾನೇ ಮಾಡಿರೋದು, ಅದಕ್ಕೆ ಮ್ಯಾಪ್ ಹಾಕ್ಕೊಂಡಿದ್ದೀವಿ ಎಲ್ಲರೂ. ನೋಡುವ. ಬ್ಯಾಗ್ ಇಲ್ಲದೆ ಇರೋದಕ್ಕೆ ಶೋಲ್ಡ್ರ್ ಮೇಲೆ ಎಂಥ ಕಂಫರ್ಟ್ ಇದೆ ಅಂದರೆ, ಬ್ಯಾಗ್ ಹಿಂದೆ ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟು ಬ್ಯಾಗ್ ಹಾಕ್ಬಿಟ್ಟು ಕಟ್ಬಿಟ್ಟಿದ್ದೀನಿ ಹಿಂದೆ. ಇನ್ನು ಒಳ್ಳೆ ಕಂಫರ್ಟ್ ಕೊಡ್ತೈತಿ ಇವಾಗ ಗಾಡಿ ಓಡ್ಸೋಕ್ಕೆ ಮಾತ್ರ. 500 ಕಿಲೋಮೀಟರ್ಸ್ ಅಂದರೆ 2 ಸತಿ ಆಲ್ಮೋಸ್ಟ್ ಫುಲ್ ಆಗುತ್ತೆ ಟ್ಯಾಂಕು. ಒಳ್ಳೆ ಮಜಾ ಇರುತ್ತೆ ಇವರು ಈ ಥರ ರೈಡ್ ಹೋಗೋದ್ರಲ್ಲಿ. ಆ್ಯಕ್ಚುಲಿ ಅವ್ರದ್ದು ಹೊಸ ಬೈಕು ಅದು, ಪಲ್ಸರು ಮೇ ಬಿ 400cc ಬೈಕ್ ಅದು ಪಕ್ಕ. ಹೌದು, ಹೊಸ ಮಾಡಲು. 100 120 ದೂರಿಸ್ತಾ ಇದ್ರೆ ಇಂಜಿನ್ ಕಿತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಮ್ಮ ಜೊತೆ ರೈಡ್ ಬರ್ತಿರೋದ್ರಲ್ಲಿ ಒಂದು ಡ್ಯೂಕು 390 ಒಂದಿದೆ, ಇನ್ನೊಂದು ಡ್ಯೂಕು 250 ಒಂದಿದೆ, ಇನ್ನೊಂದು ಪಲ್ಸರ್ 400 ಒಂದಿದೆ. ಸೊ ನಂದು ಡಾಮಿನರ್ 400. ಸೊ ಆಲ್ಮೋಸ್ಟ್ ಎಲ್ಲ ಒಂದು ರೇಂಜಿಗೆ ಸೂಪರ್ ಇಂಜಿನ್ಗಳೇ. ಸೂಪರ್ ಬೈಕ್ ಅಲ್ಲ, ಸೂಪರ್ ಇಂಜಿನ್ಗಳು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ 400 ಹತ್ರನ. ಒಂದು 250 ಒಂದು ಬಿಟ್ಟರೆ ಮಿಕ್ಕದೆಲ್ಲ ಒಳ್ಳೆ ಕೆಪಾಸಿಟಿ ಇರೋ ಗಾಡಿಗಳೇ. ಸೊ ರೈಡು ಎಷ್ಟೊತ್ತು ಕಂಪ್ಲೀಟ್ ಆಗುತ್ತೆ ಅನ್ನೋದು ಪಕ್ಕಾ ಗೊತ್ತಿಲ್ಲ ನನಗೆ. ನೋಡುವ. ಆ್ಯಕ್ಚುಲಿ ಚಿತ್ರದುರ್ಗ ಹೈವೇ ನಾನು ಹೋಗಿದ್ದೀನಿ, ಕಾರಲ್ಲಿ ಹೋಗಿದ್ದೀನಿ, ಬೈಕಲ್ಲಿ ಹೋಗಿಲ್ಲ. ನೋಡಬೇಕು ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದು ಹೇಗಿರುತ್ತೆ ಮಜಾ ಅನ್ನೋದು ನೋಡುವ. ಅದು ಅಲ್ಲದೆ ಅದು ಒಂದೇ ಸ್ಟ್ರೆಚ್ ರೋಡು. ಇದು ತುಮಕೂರು ಹೈವೇ. ಇಲ್ಲಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದು ರೋಡ್ ಅಷ್ಟು ಚೆನ್ನಾಗಿಲ್ಲ. ಆಲ್ಮೋಸ್ಟ್ ನಾವೆಲ್ಲ ಹುಡುಗರು ಕೂಡ ಆಕ್ಸರ್ ಹೆಲ್ಮೆಟೇ ಇರೋದು. ಅದು ಒಂಥರ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಯರೆಸ್ಟ್ ಎಲ್ಲ 400cc ಬೈಕ್ ಕಡೆ ಇರೋದು. ಪರವಾಗಿಲ್ಲ ಗುರು, ರೋಡ್ ಸ್ವಲ್ಪ ಅಗಲ ಮಾಡ್ಬಿಟ್ಟವ್ರೆ. ಮುಂಚೆ ರೋಡ್ ಸಕ್ಕ ಚಿಕ್ಕದಿತ್ತಿದು. ಭಯಂಕರ ಚಿಕ್ಕದಿತ್ತು ರೋಡ್ ಇದು. ಗಾಡಿ ಓಡಿಸ್ಬೇಕು ಅಂದರೆ ಬೇಜಾರಾಗೋದು ಈ ರೋಡಲ್ಲಿ. ಪರವಾಗಿಲ್ಲ, ಇವಾಗ ಸ್ವಲ್ಪ ಅಗಲ ಮಾಡಿದ್ದಾರೆ, ಖುಷಿ ಆಗುತ್ತೆ. ಇದು ಹಾಕಿರೋ ಲೈಟ್ಸು ಭಯಂಕರ ಬೀಳುತ್ತೆ ನೋಡಿ, ಎಷ್ಟು ಅಗಲ ಬೀಳುತ್ತೆ.
ಐ ಬೀಮು ಹಾಕೋ ಅವಶ್ಯಕತೆನೇ ಇಲ್ಲ. ಹಂಗಿದೆ ಲೈಟ್. ಏನು ಏರ್ ಸೌಂಡ್ ಹೆವಿ ಹೊಡಿತಾ ಏನು ಅನ್ನೋದು ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಏರ್ ಹೊಡೆದಿರುತ್ತೆ, ನೋಡುವ ಆಮೇಲೆ. ಪರವಾಗಿಲ್ಲ, ಅದು ರೋಡ್ ಸಖತ್ ಅಗಲ ಮಾಡ್ಬಿಟ್ಟು ನನಗೆ ಆಲ್ಮೋಸ್ಟ್ ಈ ರೋಡಿಗೆ ಬಂದೆ 1 ವರ್ಷ ಮೇಲೆ ಆಗೋಯ್ತು. 1.5-2 ವರ್ಷ ಮೇಲೆ ಆಯ್ತು ಅನ್ಕೊಳ್ತೀನಿ. ಇಷ್ಟು ಅಗಲ ಇದ್ದೇ ಇದ್ದಿಲ್ಲ ರೋಡ್ ಇದು. ಇವಾಗ ಅಗಲ ಮಾಡೋಣ, ಪರವಾಗಿಲ್ಲ. ಇನ್ನೇನು ಮತ್ತೆ ಟ್ರಾಫಿಕ್ಕು ಹೆವಿ ಎಲ್ಲ ಜಾಸ್ತಿ ಆಗ್ತಾ ಇದ್ಮೇಲೆ ಆಗಲೇಬೇಕಲ್ವಾ. ಏರ್ ಬ್ಲಾಸ್ಟ್ ಆಗ್ತೈತೆ, ಅದಕ್ಕೆ ಎಲ್ಲ ಕುಯ್ ಅಂತ ಸೌಂಡ್ ಬರ್ತೈತೆ. ಅದು ಎಲ್ಲಿದು ಅಂತ ಗೊತ್ತಿಲ್ಲ, ನೋಡ್ಬೇಕು. ಲಾರಿಯವ್ರ ಅಕ್ಕಪಕ್ಕ ಮಾತ್ರ ಹೋಗ್ಲೇಬಾರ್ದು ಗುರು. ನನ್ನ ಮಕ್ಕಳು ಯಾವಾಗ ಹೆಂಗೆ ಎಳ್ದಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಮಳೆ 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 ಬರ್ತಾ ಇದೆ. ಗೋಪುರ ಸೈಡ್ಗೆ ಹಾಕ್ಬೇಕು. ಅದೇ ಅನ್ಕೊಂಡೆ, ಏನ್ ಗುರು ಇದು ಈ ತರ ಆಯ್ತಲ್ಲ ಅಂತ. ಮಳೆ 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 ಮೊದಲಿನ ಸುರಿ ಮಳೆ, ಮಳೆ 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 ಬದುಕಿನ ಹೊಸ ಬೆಳೆ, ಮನ ಹರಿಯದ ಕಡಲಾಗಿದೆ ಬದುವಿನ ಕಡಲಾಗಿದೆ. ಪರವಾಗಿಲ್ಲ ಗುರು, ರೋಡ್ ಸ್ವಲ್ಪ ಇದು ಮಾಡ್ತವ್ರೆ, ರೆಡಿ ಮಾಡ್ತವ್ರೆ. ನಾವು ಬಂದೇ ಇಲ್ಲ ತುಮಕೂರು ಹೈವೇ ಬಂದು ಯಾವುದೋ ಕಾಲ ಆಗೋಯ್ತು. ಇನ್ನೇನು ಮತ್ತೆ, ಅದು ನೋಡಿದ್ರೆ ಮಳೆ ಆಯ್ತು, ಇಲ್ಲಿ ನೋಡಿದ್ರೆ ಒಂದು ಹನಿನೂ ಇಲ್ಲ. ಅಲ್ಲ, ಎಲ್ಲರೂ ರೈಡಿಗೆ ಬಂದವ್ರೆ 3 ಜನನು. ಒಬ್ಬನೂ ಕೂಡ ಒಂದು ಸೇಫ್ಟಿ ಗೇರ್ ಅನ್ನೋದೇ ತಗೊಂಡಿಲ್ವೇ. ಓಹೋ, ಮಳೆ ಜೋರಾಯಿತು. ಮುದ್ದಿನ ಗಿಣಿ ಮುದ್ದಿನ ಗಣಿ ಆಯ್ತು. ಓ, ಇಲ್ಲಿ ಸ್ವಲ್ಪ ಜೋರಿದೆ ಮಳೆ. ಇನ್ನು ಸ್ವಲ್ಪ ಮುಂದೆ ನೋಡುವ, ಜಾಸ್ತಿ ಇದ್ರೆ ಸೀಡ್ಗೆ ಹಾಕೊಂಡ್ಬಿಡುವ. ಯಾಕಂದ್ರೆ ನಮ್ಮ ಗೋಪುರ ನೆನೆಯಬಾರದು. ಓ, ಜೋರ ಇದೆ. ಮಳೆ ಬಂದು ನಿಂತೋಗೈತೆ, ಒಳ್ಳೇದಾಯ್ತು. ಓಹ್, ಮತ್ತೆ ಶುರುವಾಯ್ತು ಗುರು. ಸ್ವಲ್ಪ ಜೋರಾಗೇ ಇದೆ ಮಳೆ. ಫ್ಲೈಓವರ್ ಇಳಿದು ಎಲ್ಲರೂ ಸ್ವಲ್ಪ ಸೈಡ್ಗೆ ಹಾಕೋಬೇಕು, ಇಲ್ಲಾಂದರೆ ಕಷ್ಟ. ಎಲ್ಲ ಗೋಪುರ ಆಫ್ ಮಾಡಿ ಇಟ್ಬಿಡ್ಬೇಕು, ಅದು ಬೆಟ್ರ್ ಕೆಲಸ. ಏನು ಅರ್ಧ ಮಳೆ ಬರ್ತಿದೆ, ಅರ್ಧ ಮಳೆ ಬರ್ತಿಲ್ಲ. ಒಳ್ಳೆ ಸಮ್ಮರ್ ರೈಡ್ ಆಗಲಿಲ್ಲ ಗುರು ಇದು, ಒಳ್ಳೆ ಮಾನ್ಸೂನ್ ರೈಡ್ ಆದಂಗೆ ಆಗೋಯ್ತಿದ್ದು. ಇವಾಗ ಹಂಗೆ ಫೀಲ್ ಆಗ್ತೈತೆ ನನಗೆ. ಇಲ್ಲೆಲ್ಲ ಸರಿ ಹೊಡೆದೈತೆ, ಇನ್ನೂ ಹೊಡಿತಾನೆ ಐತೆ. ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇದೆಯಲ್ಲ, ಏನ್ ಮಾಡೋಣ.
ಜಾಕೆಟ್ ಇವಾಗ ಒದ್ದೆ ಆಯಿತು, ಕೈಯೆಲ್ಲ ಸ್ವಲ್ಪ ನೀರು ಹೊಡಿತಕ್ಕೆ ಶುರು ಆಯಿತು. ಏನು ತುಮಕೂರವರೆಗೂ ಹಿಂಗೆ ಇದೆಯಾ ಏನೋ ಗೊತ್ತಿಲ್ವೇ ಗುರು ಮಳೆ. ಸಾಧ್ಯ ಇಲ್ಲಿ ಮಳೆ ಇಲ್ಲಪ್ಪ. ನಾವು ಹೆಲ್ಮೆಟ್ ಒಂದು ಇದು ಹಾಕೊಂಡ್ಬಿಡ್ಬೇಕು, ವೈಪರ್. ಏನೋ ಒಂದು ವಿಡಿಯೋ ಮಾಡೋಣ ಅಂತ ಹೋಯ್ತಾ ಇದ್ದೀವಿ. ಏನು ದೇವ್ರೆ ಇಷ್ಟೊಂದು ಮಳೆಗಳು ಕೊಟ್ಬಿಟ್ಟು ಹಿಂಗೆ ಮಾಡ್ಬಿಟ್ರಿ ಹೆಂಗೆ ನೀನು? ಸ್ವಲ್ಪ ಮೋಡ ಮುಚ್ಚು, ಇಲ್ಲ ಫುಲ್ ಮಂಜು ಕವ್ಸು, ಅದನ್ನ ಒಪ್ಕೊಳ್ಳೋಣ. ಈ ಮಳೆ ಎಲ್ಲ ಬೇಡ, ನಮಗೆ ಶೂಟ್ ಆಗಲ್ಲ. ಊಟ ಎಲ್ಲಿ ಮಾಡಿದ್ರು? ಎಲ್ಲ ಕಣ, ಚಿತ್ರದುರ್ಗ ಹೈವೇ. ಹಾ, ಮುಂದೆ ಹೈವೇನಲ್ಲಿ ಚಿತ್ರದುರ್ಗ ಡಾಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಟ್ರಿಪ್ಪಿಗೆ 11 ಜನ ಅಂತ ಪ್ಲ್ಯಾನ್ ಆಗಿದ್ದು, 11 ಜನ 6 ಬೈಕು. ಬಟ್ ಇವಾಗ ಹೊರಟಿರೋದು ಬಂದು 4 ಜನ 4 ಬೈಕು. ಸೊ 6 ಜನ ಡಮಾರ್, 7 ಜನ ಡಮಾರ್, 7 ಜನ 2 ಬೈಕ್ ಡಮಾರ್. ಹುಡುಗರು ಎಳತ್ತಾ ಇರ್ತಾರೆ. $10 kilometers. ಚಿತ್ರದುರ್ಗ ಹೈವೇದಲ್ಲಿ ಏನು ಮಾಡ್ತಾರೋ ಇವ್ರುಗಳು ಗೊತ್ತಿಲ್ಲ. ಇನ್ನೂ 2 ಬೈಕ್ ಇದ್ಬಿಟ್ಟಿದ್ರೆ ಇಲ್ಲಿ ಜೊತೆಗೆ ಮಸ್ತ್ ಆಗಿರೋದಲ್ವಾ ನೋಡಕ್ಕೇನೆ. ಟೀಮ್ ರೈಡ್ ಹೋಗೋದು ಒಂಥರ ಮಜಾ ಇರುತ್ತೆ ಸಕ್ಕತ್ತಾಗಿ. ಗಾಡಿ ಸೌಂಡು ಅಂತ ಬರ್ತೈತೆ ಫುಲ್ಲಾಗಿ. ತುಮಕೂರು ಚಿತ್ರದುರ್ಗ ಟೋಲ್ ಬೇಗ. ಚಿತ್ರದುರ್ಗ ಸ್ಟ್ರೈಟ್. ಟೋಲ್ ಎಲ್ಲಿದೆ? ಇಲ್ಲಿ ಟೋಲ್ ಇದ್ರೆ ಮುಂದೆ ಬೋರ್ಡ್ ಇರುತ್ತೆ ಬಿಡು. ಈ ಗಾಡಿ ಸೌಂಡ್ಗೆ ಏನು ಕೇಳಿಸಲ್ಲ, ವಾಯ್ಸ್ ರೆಕಾರ್ಡ್ ಹಾಕೋಣದು. ಬಟ್ ರೈಡ್ ಮಾತ್ರ ಒಳ್ಳೆ ಮಜಾ ಮಾಡ್ತಾ ಇದೀವಿ, ಅದಂತೂ ಹೇಳ್ಬಲ್ಲೆ. ಸಖತ್ತಾಗಿದೆ ರೈಡು. ಆಲ್ಮೋಸ್ಟು 200 ಕಿಲೋಮೀಟರ್ ರೀಚ್ ಆಗಿಬಿಟ್ಟಿದ್ದೀವಿ. ಮೇ ಬಿ ನಾನು ಅಂದ್ಕೊಂಡಿರೋ ಮಟ್ಟಿಗೆ
ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಅಲ್ಲಿ ಸ್ವಲ್ಪ ಟೀ ಬ್ರೇಕ್ ಅಂತಾನೆ ಟೈಮ್ ವೇಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಹುಡುಗರು ಇಬ್ಬರಿಗೂ ಲಾಂಗ್ ರೈಡ್ ಹೊಡೋದು ಅಭ್ಯಾಸ ಇಲ್ಲ ಅನ್ಸುತ್ತೆ. ಇವನಿಗೂ ಕಾಲು ನೋವು ಬಂದ್ಬಿಟ್ಟದೆ, ಅವನಿಗೂ ಕಾಲು ನೋವು ಬಂದ್ಬಿಟ್ಟದೆ. ಅವ್ನ ಕಾಲು ಕೆಳಗೆ ಬಿಟ್ಕೊಂಡು ಓಡಿಸ್ತಾವನೆ. ಮೇ ಬಿ ಏರ್ ಬ್ಲಾಸ್ಟಿಗೆ ಕಾಲು ಇದಾಗ್ತಾ ಇರ್ಬೋದೇನೋ, ನೋ ಐಡಿಯಾ. ಆ್ಯಕ್ಚುಲಿ ಮೊಬೈಲ್ ಹಿಡ್ಕೊಂಡು ಲೇಡಿ ವೇಟಿಂಗು. ತಗೊಳಕೊಂಡ್ರೆ ಫುಲ್ ಬ್ಲಾಸ್ಟಿಂಗು. 100 ಈ ಸ್ಮೂತಾಗಿ ಹೋಗ್ತಾ ಇದೆ ಗಾಡಿ. ಏನಿದು ಬೋರ್ಡು? 1 ಕಿಲೋಮೀಟರ್ ಟೋಲ್. ಓಕೆ, ಆಲ್ರೆಡಿ ಟೋಲ್ಗೆ ಬಂದ್ಬಿಟ್ಟು. ಸೊ ಆಲ್ಮೋಸ್ಟು 11 ಗಂಟೆ ಆಗ್ತಾ ಇದೆ. ನೋಡೋಣ, 11 ಗಂಟೆಗೆ ಆಲ್ಮೋಸ್ಟು 200 ಕಿಲೋಮೀಟ್ರ್ ಬಂದಿದ್ದೀವಿ ಅಂತ ಅಂದ್ಕೊಳ್ತೀನಿ. 8:30ಗೆ ರೈಡ್ ಸ್ಟಾರ್ಟ್ ಮಾಡಿದ್ದು. 8:30, 9:30 ಒಂದು ಬ್ರೇಕು. 9:30 10 ಗಂಟೆ, 10 ಗಂಟೆಯಿಂದ 11 ಗಂಟೆ 1 ಅವರ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ದೀವಿ. ಸೊ ಆಲ್ಮೋಸ್ಟು ಒಂದು 80 ಕಿಲೋಮೀಟರ್ಸ್ ಬಂದಿದ್ದೀವಿ ಅಂತ ಅಂದ್ಕೊಳ್ತೀನಿ. ಹೈವೇ ಮಾತ್ರ ಭಯಂಕರ. ಏರ್ ಬ್ಲಾಸ್ಟ್ ಒಂದಿಲ್ಲ ಅಂದಿದ್ರೆ ಇನ್ನೂ ಸೂಪರ್ ಆಗಿರೋದು ನಮಗೆ ಗಾಡಿ ಓಡಿಸೋದಕ್ಕೆ. ಏರ್ ಬ್ಲಾಸ್ಟಿಂದನೇ ಅರ್ಧ ನಮಗೆ ಸೆಟ್ ಆಯ್ತಲ್ಲ. ಈ ರೋಡಲ್ಲಿ ಏನೋ Z900 ಏನಾದ್ರು ಕೈಯಲ್ಲಿ ಇದ್ಬಿಟ್ಟಿದ್ರೆ, Z900 ಹಯಾಬುಸಾನೋ ಇದ್ಬಿಟ್ಟಿದ್ರೆ ಏನು ಚಾಡ್ಬಿಡ್ಬೋದು ಗುರು. ಯಾರು ಗುರು ಲಾರಿಯವನು ಈ ರೇಂಜಲ್ಲಿ ದುಕ್ತವನಿ ಕಡೆ. ನಮ್ಮ ಹುಡುಗ ಇಲ್ಲೇ ಗಾಡಿ ಹಾಕೊಂಡು ನಿಂತವನೆ. ಎಷ್ಟೊತ್ತಾಯ್ತಾ ಬಂದು? 5 ನಿಮಿಷ ಆಯ್ತಾ? ಇಬ್ಬರಿಗೂ ಕಾಲು ಹಿಡ್ಕೊಬಿಟ್ಟೈತೆ ಅವ್ರಿಗೆ. ಕಾಲು ಹಿಡ್ಕೊಬಿಟ್ಟೈತೆ ಅವ್ರಿಬ್ರಿಗೂ. ಕಾಲು ಹಿಡ್ಕೊಬಿಟ್ಟೈತಾನೆ. ಲೈಟ್ ಮಾತ್ರ ಸರಿಯಾಗಿ ಹೊಡಿತದೆ. ಡಾಮಿನಾರ್ದು ಬಜಾಜ್ ಅವ್ನು ಹೆಡ್ಲೈಟ್ ಸಕ್ಕತ್ತಾಗಿ ಕೊಡ್ತಾವನೆ. ಇನ್ನೊಂದು ಕಲರ್ ಇಲ್ವಾ? ಇದೆ. ಎಲ್ಲ ಹಾಕಿದ್ರೆ ಏನು ಗೊತ್ತಾ, ಕಣ್ಣಿಗೆ ಜಾಸ್ತಿ ಕುಕ್ಕುತ್ತೆ, ರೋಡ್ ಸರಿ ಕಾಣಲ್ಲ. ನಾನು ಅದಕ್ಕೆ ಎಲ್ಲ ಹಾಕ್ತಾ ಇಲ್ಲ. ಅಲ್ಲಿ ಎಲ್ಲೋ ಬರುತ್ತೆ ಇಲ್ಲಿ. ಯಾಕೆ ಮೊಬೈಲ್ ನೋಡ್ರೆ ನಿನ್ಗೆ ಕೊಟ್ಬಿಟ್ಟಿದ್ದಾನು. ಅದೇ ಬೆಸ್ಟ್ ಇತ್ತು. ಕಲರ್ ಚೇಂಜ್ ಆಗದೆ ಅಂತ ಚೇಂಜ್ ಮಾಡ್ದ. ಈಗ ಚಾರ್ಜಿಂಗ್ ಎಲ್ಲ ಇರೋದು ತಗೊಳೋಗ್ನೆ ಲೈಟ್ ಆಗಿ ಶೇಕ್ ಇತ್ತು. ಅಣ್ಣ ಹಂಗೆ ಇರುತ್ತೆ ಅನ್ಕೊಂಡಿದ್ದಾರೆ ಇವತ್ತು. ಸೊ ನಮ್ಮದು ಲೈನ್ ಅಪ್ ನೋಡಿ, ಡಾಮಿನಾರ್ 400, KTM 390, ಪಲ್ಸರ್ 400, KTM 250 ಇಷ್ಟಿದೆ ನಮ್ದು ಇವತ್ತು ಲೈನಪ್ಪಲ್ಲಿ. ಸೊ ಆಲ್ಮೋಸ್ಟು ಚಿತ್ರದುರ್ಗ ಇನ್ನು 36 ಕಿಲೋಮೀಟ್ರು, 36-40 ಕಿಲೋಮೀಟ್ರಲ್ಲಿ ಇದ್ದೀವಿ ಇವಾಗ. ನೋಡುವ. ಯಾಕೆ ಮೊಬೈಲ್ ಹೊಗೆ ಹಾಕೊಂಡೈತೆ ಅಂತ ಚೆಕ್ ಮಾಡ್ತಾ ಇದ್ದೀರಾ ಹೆಂಗೆ? ಇದು ಹಿಂದೆ ಇದು ಕಟ್ಟಾಗ್ಬಿಟ್ಟೈತೆ, ಕ್ರ್ಯಾಕ್ ಆಗಿರುತ್ತೆ ಅಷ್ಟೇ. ಸಿಗತ್ ಬಾರೋದಿಲ್ಲ. ನಿನ್ನ ಯಾವ ಟ್ರಿಪ್ಪಲ್ಲಿ ತಾನೇ ಕರೆಕ್ಟ್ ಆಗಿದೆಯೋ, ಏನಾದರೂ ಒಂದು ಹೊಡ್ಕೊಳ್ಳೋದು. ಲಾಸ್ಟ್ ಟೈಮ್ ಸೈಲೆಂಜರ್ ಕಿತ್ಕೊಂಡು ಬಂದ್ಬಿಟ್ಟಿತ್ತು ಆಚೆ. ಅದನ್ನ
ಬ್ಯಾಗ್ ಒಳಗಡೆ ಬುದ್ಬಿಟ್ಟಿದ್ದ ಬುಲೆಟ್ ಅಲ್ಲಿ ಹಾ 120 ಬಂದು ಹೊಡೆದವನೇ ಆಗ್ಲೇಕೋಗ್ಬಿಟ್ಟು ನೋಡ್ಕೊಂಡು ಓಡ್ತಾನೆ. ಇಲ್ಲ ಅದು ಥ್ರೋಟಲ್ ನುಗ್ಗುತ್ತೆ, ನೀನ್ ನುಗ್ಗಿಸ್ತೀಯ, ಗಾಡಿ ಕಂಟ್ರೋಲ್ ಸಿಗೋದು ತುಂಬಾ ಕಷ್ಟ. ಕಂಟ್ರೋಲ್ ಆಗುತ್ತೆ, ಅದಕ್ಕೆ ಅವನಿಗೆ ಹುಚ್ಚು ಅದಕ್ಕೆ. ಬಟ್ ಆದಷ್ಟು ಆಮೇಲೆ ಕಾಣೇನೆ ಆಗ್ಬಿಟ್ಟ. ಅಣ್ಣ ಜೊತೆ ಬಂದೆ, ಅಣ್ಣ ಬಂದ್ರು. ಎಲ್ಲಪ್ಪ ನೀನ್ ಸಿಕ್ಕಿದ್ ಈಗ ಒಂದ್ 2-3 ಕಿಲೋಮೀಟರ್ ಮುಂಚೆ. ನನ್ ಜೊತೆ ಬಂದ 100 ಬರ್ತೈತೆ 100 ಮೆತ್ಕಂತೆ. ನಾನ್ ಮ್ಯಾಕ್ಸಿಮಮ್ ರೀಚ್ ಮಾಡ್ರೆ 135 ಅಷ್ಟೇ ನಾನು ಹೊಡೆದಿದ್ದು, ಅದ್ರ ಮೇಲೆ ಹೊಡಿಲಿಲ್ಲ. ನಮ್ದು ಅಷ್ಟೇ ಹೋಯ್ತಾ ಇರೋದು ಯಾಕೋ ಕಣೆ, ಅಲ್ಲೆಲ್ಲ ದಬಾಯಿಸ್ತಾ 160 ಹೋಯ್ತು. ನಾವು 160 ರೀಚೇ ಮಾಡ್ಲಿಲ್ಲ. ನಾನು ಹೇಳ್ತಾ ಇದ್ದೀನಿ ನಮ್ದೇ ಅಲ್ಲ, ನೀನ್ ಯಾವ್ದೇ ಗಾಡಿ ತಗೊಂಡ್ರು 160 65 ಎಗ್ರೋಯ್ತದು. ಅವತ್ತು ಬರ್ಬೇಕಾದ್ರೆ ಅಷ್ಟೇ 170 ಅಂತ ಹೊಡೆದಿದ್ದು. ಅದು ಹೋಗುತ್ತೆ, ಯಾವಾಗ ಹೋಗುತ್ತೆ ಗೊತ್ತಿಲ್ಲ, ಅದಕ್ಕೆ ಮೂಡಿರ್ಬೇಕಷ್ಟೇ. ಇಲ್ಲ ರೋಡು ಯಾವಾಗಿರ್ಬೇಕು ಗೊತ್ತಾ, ಸ್ಲೋಪ್ ಇರುತ್ತಲ್ಲ ಆ ಟೈಮಲ್ಲಿ ನುಗ್ಗಾಡುತ್ತೆ, ಅಪ್ಪಿದ್ದಾಗ ಮತ್ತೆ ನುಗ್ಗಲ್ಲ. ಸ್ಟೇಬಿಲಿಟಿ ಯಾವ ಗಾಡಿಲಿಲ್ಲ ಅಷ್ಟು ಟೈರ್ ಹಾಕ್ತೀನಪ್ಪ. ಅಲ್ಲೆಲ್ಲೋ ಅಂತ 150 ಹೋಯ್ತಾ ಇದೀನಿ, ಹಿಂಗೆ ಒಂದ್ ಗುಂಡಿ ಬಿಟ್ರೆ ಗಾಡಿ ಎಲ್ಲೋ ಹಾರ್ತಾ ಇದೆ. ಸಸ್ಪೆನ್ಷನ್ ತುಂಬಾ ಸ್ಲಾಫ್ ಇಟ್ಬಿಟ್ಟಿದ್ದಾನೆ. ಡಾಮಿನಾರ್ದು ಹಂಗೇನೆ ಇರೋದು, ಡಾಮಿನಾರು ಹಂಗೆ ಇರೋದು. ಲೆಫ್ಟ್ ತಗೊಂಡೆ ತಿರ್ಗಿ ಹೈವೇಗೆ ಹೇಳ್ಕೊಂಡ್ರಲ್ಲ, ಅವಾಗ ಒಂದು ಗುಂಡಿ ಸಿಕ್ತು, ಒಂದು ಎಳ್ಸಂದಪ್ಪ, ಏನ್ ಹಿಂಗ ಅಲ್ಲಾಡ್ತಾ ಇದೆ ಗಾಡಿ. ಅಂದ್ರೆ ಒಂಥರ ಬೈಕ್ ನೋವು ಬರಲ್ಲ ಕಣ, ಬಡವ್ರು ಬಡವ್ರ ಅಂತ ಹೊಡಿಯಲ್ಲ, ಸಾಫ್ಟ್ ಆಗಿದೆ. ಓಡಿಸ್ಕೊಂಡ್ ನಮ್ಗೆ ಏನ್ ನೋವು ಬರಲ್ಲ. ಇವೆಲ್ಲ ಈ ಕುಂಡಿ ನೋವು ಬಂದ್ಬಿಡುತ್ತೆ ಅಲೆ. ಇನ್ನೂ ಬರ್ತದೆ. ನಿಂದು ಸೀಟ್ ಚೇಂಜ್ ಮಾಡ್ಸಿದ್ಯಾ? ನಾನ್ ಸೀಟ್ ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ. ಕಾರ್ ಬರ್ತೈತೆ ಅಂತಾರೆ ಊರಾಗ್ಲೈತೆ. ಹೆಂಗ್ ಹೊಡಿತದ ಗೊತ್ತಾ, ದೊಡ್ಡದೈತಲ್ಲ ಈ ಸೈಡ್ ಅವರು ಸೈಡ್ಗೆ ಹಾಕ್ಸಿರೋದ್ರಿಂದ ಜಾಸ್ತಿ ಅಗಲ ಹೊಡಿತಾ ಇತ್ತದು. ಎಲ್ಲಿ ಜಾಗನೇ ಇಲ್ಲ ಇಲ್ಲ ಹಾಕಿ ಇಲ್ಲಿ ಮುಂದೆ ನಾನು ಸ್ಪಾಯ್ಲರ್ ಇದೆಯಲ್ಲ, ಸ್ಪಾಯ್ಲರ್ ಹತ್ರ ಹಾಕ್ಸೋಣ ಅನ್ಸ್ಕೊಂಡೆ. ಹಾ ಅದಕ್ಕೆ ಅಲ್ಲೇ ಹಾಕಿಸ್ಬಿಟ್ಟಿದ್ದೀನಿ. ಅದು ಕಾಣ್ತಾನೆ ಇಲ್ಲಿ ಬಿಟ್ರೆ ಎಷ್ಟೆಲ್ಲ ಸಿಗ್ತಾನಲ್ಲಪ್ಪ. ಹೋಗ್ರು 4 ಜನ ಒಟ್ಟಿಗೆ ಹೋಗೋಣ ಸಾಕು. ಒಂದ್ ಆವರೇಜಲ್ಲಿ ಹೊಡಿಯಪ್ಪ, ನೀನೇ ದೊಡ್ಡವನೀಗ. ಹೊಡಿಬೋದು, ಏನ್ ಬರೀ ಲಾರಿಗಳ ಬಸ್ಗಳೇ. ಅಂದ್ರೆ ಇನ್ನೊಂದೇನು ಗೊತ್ತಾ, ಡೇ ಆದ್ರೆ ನಿನಗೆ ಪ್ರಾಬ್ಲಮ್ ಅನ್ಸಲ್ಲ, ರೋಡ್ ಕ್ಲಿಯರ್ ಕಟ್ ಆಗಿರುತ್ತೆ. ನೈಟ್ ಅಲ್ವಾ, ಅಲ್ಲಿ ನಾವು ಟರ್ನಿಂಗ್ ತಗೊಂಡ್ವಿ ಗೊತ್ತಾ, ಬೈ ಪಕ್ಕದಿಂದ ಬಂದು ಇಟ್ಟು ಅಗಲ ಬಿದ್ದದ ಉಂಡಿ, ಸದ್ಯ ಗಾಡಿ ಸ್ಲೋ ಇತ್ತು. ನನಗೆ ಲಾಸ್ಟ್ ಟೈಮ್ ಹಂಗೆ ಆಗಿದ್ದು, ನಾನು ಎಲ್ಲಿ ಬಿಟ್ಬಿಡ್ತಿದ್ದೆ ಅನ್ಕೊಂಡೆ. ಅಲ್ಲಂತೂ ಟರ್ನಿಂಗ್ ಇತ್ತಲ್ಲ, ಅಲ್ಲ ಅದಕ್ಕೆ ಯಾರೋ ನೋಡಿದ್ದು ನಿಮ್ಗೆ. ನಾನು ಎಲ್ಲ ಟರ್ನಿಂಗಿಗೂ ಇಂಡಿಕೇಟರ್ ಹಾಕಿ ಸಿಗ್ನಲ್ ಕೊಟ್ಟಿದ್ದೀನಪ್ಪ. ಇನ್ನೊಂದೇನು ಗೊತ್ತಾ, ಒಟ್ಟಿಗೆ ಇದ್ದಾಗ ಏನಾರು ಆದರೆ ಪಟ್ಟಂತ ನಾವು ರಿಯಾಕ್ಟ್ ಮಾಡ್ಬೋದು. ಒಬ್ಬೊಬ್ರು 10 ಕಿಲೋಮೀಟರ್ 20 ಕಿಲೋಮೀಟರ್ ದೂರ ಇದ್ರೆ ಕಷ್ಟ ಆಗುತ್ತೆ. ಬರ್ತೇನೆ ಫ್ಯಾಷರು ಒಂದು ಇದಕ್ಕೆ ಗುದ್ದೆ. ಫ್ಲಾಶರ್ ಹಾಕಿದ್ರಿ ಅಲ್ವಾ ನೀವು ಬರ್ಬೇಕಾದ್ರೆ? ನಾನು ಸಪ್ರೇಟಾಗಿ ಹಾಕ್ಸಿದ್ದೀನಿ. ಅದರಲ್ಲಿ ಇನ್ನೊಂದೇನು ಅಂದರೆ, ಇವಾಗ ಫ್ಲಾಶರ್ ಆನಲ್ಲಿ ಇದ್ರೂ ನಾವು ಇಂಡಿಕೇಟರ್ ಯೂಸ್ ಮಾಡ್ಕೋಬೋದು. ನಂದ್ರಲ್ಲಿ ಆಗುತ್ತೆ, ಇಂಡಿಕೇಟರ್ ಯೂಸ್ ಆಗುತ್ತೆ, ಫ್ಲಾಶರ್ ಆಫ್ ಆಗುತ್ತೆ. ಅವರಲ್ಲಿ ಆಗಲ್ಲ, ಫ್ಲಾಶ್ ಹೊಡಿತಾ ಇರುತ್ತೆ. ಇಲ್ಲ ನಂದು ಹೆಂಗೆ ಗೊತ್ತಾ, ಫ್ಲಾಶ್ ಆನ್ ಆಗಿರುತ್ತೆ, ಇಂಡಿಕೇಟರ್ ಹಾಕು, ಲೆಫ್ಟೋ ಇಲ್ಲ ರೈಟೋ, ಆಮೇಲೆ ತಿರ್ಗಾ ಇಂಡಿಕೇಟರ್ ಆಫ್ ಮಾಡಿದ್ರೆ ನಿಮಗೆ ಫ್ಲಾಶರ್ ಆನ್ ಆಗುತ್ತೆ. ಅದು ನೋಡಿಲ್ಲ, ನಂದು ಹಂಗೆ ಇರೋದು. ಅಲ್ಲ ಕಣ, ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಹಾಕಿದ್ದೀನಿ. ನೀನೇನು ರೆಕಾರ್ಡ್ ಮಾಡ್ತಾ ಇದೀಯಾ? ಚಡ್ಡಿ ಹಾಕಿದ್ರು ಈಗ ಐತಲ್ಲ ನಮ್ಮ ಕೈದಿ. ಏನ್ ಗಾಳಿ ಬಿಸಿ ಗೊತ್ತಾಗ ಚಡ್ಡಿ ಹಾಕಿದ್ರು ಈಗ. ಸ್ಟಾಪ್ ಮಾಡೋಣ ಸದ್ಯಕ್ಕೆ.